ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕೋಟಿ ಕೋಟಿ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಪರಿಶುದ್ಧನೇ ಪರಿಶುದ್ಧನೇ ಪರಮ ಪ್ರೀತಿಯುಳ್ಳ ಸರ್ವಶಕ್ತನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ವಿಶೇಷವಾಗಿ ದೇವರೇ, ಈ ಬೆಳಗ್ಗೆ ಜಾವದಲ್ಲಿ ಸ್ವಾಮಿ ಈ ಸಂದೇಶ ಸಾರುವಂತೆ ಕೃಪೆ ಕೊಟ್ಟಿರಿ, ಅದಕ್ಕಾಗಿ ಸ್ತೋತ್ರ ದೇವರೇ. ಹೌದು ರಕ್ಷಕನೇ, ಇದು ಮಾತಾಡೋದು ನಾನಲ್ಲ ಸ್ವಾಮಿ, ನೀವೇ ಮಾತಾಡಬೇಕು ಸ್ವಾಮಿ. ನಿಮ್ಮ ಮಕ್ಕಳೊಂದಿಗೆ ನೀವು ಮಾತಾಡುತ್ತೀರೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ಪರಿಶುದ್ಧನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪರಿಶುದ್ಧನು. ಯೇಸು ಕ್ರಿಸ್ತನು ಒಳ್ಳೆಯವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ 1 ಯೋಹಾನ 5ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ: ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಅದೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಜೀವವಿದೆ. ಹಲ್ಲೆಲೂಯಾ. ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸುತ್ತಾರೋ ಅವರಲ್ಲಿ ಏನಾಗುತ್ತದೆ? ನಿತ್ಯ ಜೀವ ಉಂಟಾಗುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನಲ್ಲಿ ನೀನು ನನ್ನಲ್ಲಿ, ನನ್ನ ವಾಕ್ಯ ನಿನ್ನಲ್ಲಿ ನೆಲೆಗೊಂಡಿದ್ದರೆ ನೀನು ಏನು ಬೇಕಾದರೂ ಕೇಳಿಕೋ, ಅದನ್ನು ನಾನು ಒದಗಿಸುವನು ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನಲ್ಲಿ ಏನಿದೆ ಗೊತ್ತಾ? ನಿತ್ಯ ಜೀವವಿದೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನಿತ್ಯ ಜೀವ ಉಂಟು. ಹಲ್ಲೆಲೂಯಾ. ಆತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವನಿಗೆ ಏನಾಗೋದಿಲ್ಲ? ಆಶಾಭಂಗ ಪಡುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನೀವು ಏನಾದರೂ ಭರವಸೆ ಇಟ್ಟರೆ ನಿಮಗೆ ದೇವರು ಆಶಾಭಂಗ ಪಡಿಸುವುದೇ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವಿನಲ್ಲಿ ಏನಿದೆ ಗೊತ್ತಾ? ಅವನಲ್ಲಿ ನಿತ್ಯ ಜೀವ ಉಂಟು. ಯೇಸುವಿನಲ್ಲಿ ನಿತ್ಯ ಜೀವ ಉಂಟು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವ ಉಂಟು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಯಾರ್ಯಾರು ಇವಾಗ ಹೊಲಗಳನ್ನು ಬಿತ್ತುವ ಸಮಯ ಬಂದಿದೆ. ಹಲ್ಲೆಲೂಯಾ. ಆ ಹೊಲಗಳನ್ನು ಬಿತ್ತುವಾಗ ನಾವು ಬೀಜಕ್ಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಆ ಬೀಜಗಳ ಮೇಲೆ ಕೈ ಇಟ್ಟು ದೇವರ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಕೀರ್ತನೆ 107ನೇ ಅಧ್ಯಾಯದಲ್ಲಿ 37ನೇ ವಚನದಲ್ಲಿ ನಾವು ನೋಡುತ್ತೇವೆ, ಹೊಲಗಳನ್ನು ಬಿತ್ತಿ ದ್ರಾಕ್ಷಿ ತೆನೆಗಳನ್ನು ತಟ್ಟಿ ಆದಾಯವನ್ನು ಕೂಡಿಸಿಕೊಂಡರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವು ಯಾವ ಬೀಜಗಳನ್ನು ಹೊಲಕ್ಕೆ ತೆಗೆದುಕೊಂಡು ಹೋಗುತ್ತೇವೋ ಅದರ ಮೇಲೆ ಕೈ ಇಟ್ಟು ಮೊಳಕಾಲೂರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ನೀವು ಹಿಂದಕ್ಕೆ ಇದುವರೆಗೂ ಎಷ್ಟೇ ವರ್ಷದಿಂದ ನೀವು ಹೊಲಗಳನ್ನು ಬಿತ್ತಿರ್ಬೋದು, ಆದರೆ ಇದುವರೆಗೂ ನೋಡದಂಥ ಅದ್ಭುತಗಳನ್ನು ಇನ್ನು ಮುಂದೆ ನೋಡುವಂತೆ ದೇವರು ಕೃಪೆ ತೋರಿಸುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಬಿತ್ತುವಾಗ ದೇವರನ್ನು ಸ್ತುತಿ ಮಾಡಬೇಕು, ಯೇಸುವನ್ನು ಸ್ತುತಿ ಮಾಡಬೇಕು. ನಾನು ಯೇಸುವಿನ ನಾಮದಲ್ಲಿ ಈ ಬೀಜಗಳನ್ನು ಹೊಲದಲ್ಲಿ ಬಿತ್ತುತ್ತೇನೆ. ಹಲ್ಲೆಲೂಯಾ.
ಹಲ್ಲೆಲೂಯಂ, ಹಲ್ಲೆಲೂಯಂ. ಈ ಬೀಜಗಳಿಗೆ ದೇವರು 100ರಷ್ಟು ಫಲ ಕೊಡುತ್ತಾನೆಂಬುದಾಗಿ ನಾವು ನಂಬಿ ಆ ಬೀಜಗಳನ್ನು ಬಿತ್ತಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ಆ ಬೀಜವನ್ನು ನಾವು ಹಾಗೆ ಬಿತ್ತುವಾಗ ಪರಲೋಕದಾಗಿರುವಂಥ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ, ಹೊಲಗಳನ್ನು ಅಭಿವೃದ್ಧಿಪಡಿಸುತ್ತಾನೆ. ಆ ಬೆಳೆ ಬೆಳೆದು ಬರುವಾಗ ದೇವರು ಅದನ್ನು ಅಭಿವೃದ್ಧಿಪಡಿಸುತ್ತಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಆ ಬೀಜಗಳಿಗೆ ಯಾವುದು ನಷ್ಟವೂ ಆಗದ ಅಂತೆ ದೇವರು ಅದನ್ನು ಆಶೀರ್ವಾದ ಮಾಡುತ್ತಾನೆ. ದೇವರು ಅದನ್ನು ಅಭಿವೃದ್ಧಿಪಡಿಸುತ್ತಾನೆ. ದೇವರು ಅದಕ್ಕೆ ಸಹಾಯ ಮಾಡುತ್ತಾರೆ. ದೇವರು ಅದಕ್ಕೆ ಸಹಾಯ ಮಾಡಿ ನೀವು ನಿಮ್ಮ ಕಣಜಿಗಳನ್ನು ತುಂಬಿ ಹೊರಿಸುವಂತೆ ದೇವರು ಮಾಡುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟೋ ಜನರು ಗೊತ್ತಿಲ್ಲದ ಕಾರಣಕ್ಕಾಗಿ ಬೀಜ ತಗೊಂಡು ಹಾಗೇ ಹೊಲಕ್ಕೆ ಹೋಗುತ್ತಾರೆ. ಹಲ್ಲೆಲೂಯ. ಈ ವರ್ಷ ಹಾಗೆ ಮಾಡಬೇಡಿರಿ. ಈ ವರ್ಷ ಆ ಬೀಜಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿರಿ. ಯಾವುದು ಸೈತಾನುಗಳನ್ನು ಬಂದು ಯಾವುದು ನಮಗೆ ನಷ್ಟವಾಗಬಾರದು. ಏಸಯ್ಯ ಇಸಾಕನ ಹಾಗೆ ಈ ಬೆಳೆಯನ್ನು ಬೆಳೆಯುವುದಕ್ಕಾಗಿ ಕೃಪೆ ಕೊಡು ಎಂಬುದಾಗಿ ಹೇಳಬೇಕು. ಹಲ್ಲೆಲೂಯ. ಇಸಾಕ ಬಿತ್ತಿದಾಗ 100ರಷ್ಟು ಫಲವನ್ನು ಕೊಯ್ದಿದನು. ಹಾಗೆ ನಾನು ಈ ವರ್ಷದಲ್ಲಿ ಕೊಯ್ತೇನೆಂಬುದಾಗಿ ನಾವು ನುಡಿಯಬೇಕು. ಹಲ್ಲೆಲೂಯ. ನಾವು ನುಡಿಯುವಾಗ ದೇವರು ಹಾಗೆ ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯ. ನಾವು ನುಡಿಯುವಾಗ ದೇವರು ಹಾಗೆ ಆ ಹೊಲಗಳಲ್ಲಿ ಬೆಳೆದು ಬರುವ ಆ ಬೀಜಗಳನ್ನು, ಆ ಫಲಗಳನ್ನು ದೇವರು ಅಭಿವೃದ್ಧಿಪಡಿಸುತ್ತಾರೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯಾವಾಗಲೂ ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರತಿಯೊಂದು ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ಎಲ್ಲ ವಿಷಯದಲ್ಲಿ ಯೇಸುವಿನಲ್ಲಿ ಭರವಸೆ ಇಡಿರಿ. ನೀವು ಯಾವತ್ತೂ ಲಜ್ಜೆಗೆಡುವುದಿಲ್ಲ. ನಿಮ್ಮ ಮುಖ ಯಾವತ್ತೂ ಲಜ್ಜೆಗೆಡೋದಕ್ಕೆ ಆತನು ಬಿಡುವುದಿಲ್ಲ. ನೀವು ಯಾವಾಗಲೂ ಆತನ ನಾಮದಲ್ಲಿ ಭರವಸೆ ಇಡಿರಿ. ನೀವು ಯಾವಾಗ ಆತನ ನಾಮದಲ್ಲಿ ಭರವಸೆ ಇಡುತ್ತೀರೋ ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ. ಎಜಿಕೇಲನು ಬರೆದ ಪತ್ರಿಕೆಯಲ್ಲಿ 36ನೇ ಅಧ್ಯಾಯದಲ್ಲಿ 15ನೇ ವಚನ ಹೇಳುತ್ತದೆ, ನೀನು ಜನಾಂಗಗಳಿಂದ ಇನ್ನು ಅವಮಾನವನ್ನು ಅನುಭವಿಸದೇ ಇರುವಿ ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ಬೆಳೆಯನ್ನು ಬೆಳೆದು ಬಂದು ಲಾಸ್ಟ್ ಕಡೆಗೆ ಬಂದು ನಾಶವಾಗುತ್ತದೆ. ಆವಾಗ ಏನಾಗುತ್ತದೆ ಗೊತ್ತಾ? ಆ ಯಜಮಾನರಿಗೆ ಬೇಸರವಾಗುತ್ತದೆ. ಹಲ್ಲೆಲೂಯ. ಆ ಯಜಮಾನರಿಗೆ ಬೇಸರವಾಗುತ್ತದೆ. ಆವಾಗ ಬೇಸರ ಆಗಬಾರದಂದರೆ ಬಿತ್ತುವುದಕ್ಕಿಂತಲೂ ಮುಂಚೆ ಯೇಸುವಿನ ನಾಮದಲ್ಲಿ ಆ ಬೀಜಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಏಸಯ್ಯ, ನಿನ್ನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಈ ಬೀಜಗಳನ್ನು, ಒಂದೊಂದು ಬೀಜಗಳನ್ನು 60ರಷ್ಟು 100ರಷ್ಟು ಫಲ ಕೊಡುವಂತೆ ಮಾಡು ಎಂಬುದಾಗಿ ನಾವು ಬೇಡಿಕೊಳ್ಳಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಕಳೆದ ವರ್ಷ ಹೇಗೆ ಹೋಗಿದೆ ಅದು ನಿಮಗೆ ಗೊತ್ತು. ಅದನ್ನು ಇಟ್ಟು ಪ್ರಾರ್ಥನೆ ಮಾಡಬೇಕು. ಏಸಯ್ಯ, ನಾನು ಕಳೆದ ವರ್ಷದಲ್ಲಿ ನಷ್ಟವನ್ನು ಹೊಂದಿದ್ದೇನೆ. ನಾನು ಇನ್ನು ಮೇಲೆ ನಷ್ಟ ಹೊಂದುವುದಿಲ್ಲ. ನಾನು ಇನ್ನು ಮೇಲೆ ಅವಮಾನ ಹೊಂದುವುದಿಲ್ಲ ಎಂದು ನಾವು ನುಡಿಯಬೇಕು. ನಾವು ಯಾವಾಗ ನುಡಿಯುತ್ತೇವೋ ಆವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ದೇವರು ನಮ್ಮನ್ನು ಅಭಿವೃದ್ಧಿಪಡಿಸುತ್ತಾರೆ. ಹಲ್ಲೆಲೂಯ. ನಿಮ್ಮ ಬಾಯಲ್ಲಿ ಜೀವವಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಲೋಕದಾಗಿರುವವನಕ್ಕಿಂತಲೂ ನಿಮ್ಮೊಳಗಿರುವ ಯೇಸು ಕ್ರಿಸ್ತನು ದೊಡ್ಡವನು. ನಿಮ್ಮೊಳಗಿರುವ ಯೇಸು ಕ್ರಿಸ್ತನು ದೊಡ್ಡವನು. ನೀವು ಹೇಳಬೇಕು, ಯೇಸುವಿನ ನಾಮದಲ್ಲಿ ನನ್ನ ಹೊಲವನ್ನು ನಾನು ಬಿತ್ತುತ್ತೇನೆ. ಯೇಸುವಿನ ನಾಮದಲ್ಲಿ ನಾನು 100ಕ್ಕೆ 100ರಷ್ಟು ಫಲ ತರುತ್ತೇನೆ ಎಂಬುದಾಗಿ ನಾವು ನುಡಿಯಬೇಕು. ಯಾವಾಗ ನಾವು ಹೀಗೆ ನುಡಿತೇವೋ ಆವಾಗ ನಮ್ಮನ್ನು ನಷ್ಟವಾಗುವುದಿಲ್ಲ. ಯಾಕಂದರೆ ನೀವು ಬಾಯಿಂದ ನುಡಿಯುವಾಗ ನಿನ್ನ ಸುತ್ತಮುತ್ತ ದೇವ ದೂತನು ಬಂದು ಇಳಿದುಕೊಳ್ಳುತ್ತಾನೆ. ನಿನ್ನನ್ನು ಸುರಕ್ಷಿತವಾಗಿ ಇಡುವುದಕ್ಕಾಗಿ, ನಿನ್ನ ಬೆಳೆಗಳನ್ನು ಸುರಕ್ಷಿತವಾಗಿ ಇಡುವುದಕ್ಕಾಗಿ
ದೇವದೂತರು ಬರುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ದೇವರು ಹೀಗೆ ಹೇಳುತ್ತಾ ಇದ್ದಾನೆ, ಜನಗಳಿಂದ ನಿನಗೆ ಅವಮಾನವಾಗುವುದಿಲ್ಲ, ಜನಗಳಿಂದ ನಿನಗೆ ಅವಮಾನವನ್ನು ಅನುಭವಿಸದೇ ಇರುವಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನು ನಿಮಗೋಸ್ಕರ ವಾಗ್ದಾನ ಮಾಡಿದ್ದಾರೆ, ನಿಮಗೆ ಇನ್ನು ಅವಮಾನವಾಗುವುದಿಲ್ಲ, ನಿಮಗೆ ಇನ್ನು ಶೋಧನೆಗಳು ಬರುವುದಿಲ್ಲ. ದೇವರಲ್ಲಿ ಯಾವಾಗಲೂ ನಾವು ಪ್ರಾರ್ಥನೆ ಮಾಡಬೇಕು, ಶೋಧನೆಗೆ ಒಳಗಾಗದಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ಈ ವಾಕ್ಯ ಹೇಳುವುದಕ್ಕಾಗಿ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ. ಈ ವಾಕ್ಯವನ್ನು ತಿಳಿಸುವುದಕ್ಕಾಗಿ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಈ ದಿನವನ್ನು ಆಶೀರ್ವಾದ ಮಾಡಲೆಂದು ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗಲೂ ದೇವರಲ್ಲಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುತ್ತಾ ಇರಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಇವತ್ತು ದೇವರು ವಾಗ್ದಾನ ಮಾಡಿರುವುದು, ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸು ಕ್ರಿಸ್ತನು ಈಗಾದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರುತ್ತೇನೆಂದು ಹೇಳಿದ್ದಾರೆ. ಹಲ್ಲೆಲೂಯಾ. ಇವತ್ತಿನ ಬೆಳಗ್ಗೆದ ವಾಗ್ದಾನ ಹೀಗೆ ಇದೆ, ಈಗಾದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮ ಸಂಗಡ ಇದ್ದಾರೆ, ಭಯಪಡಬೇಡಿರಿ. ಆ ಕಡೆ ಈ ಕಡೆ ನೋಡದೆ ನೀವು ಒಂದೇ ಒಂದು ನಿರೀಕ್ಷಿಸಿರಿ, ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮಾತ್ರ ನೋಡಿರಿ. ಆ ಶಿಲುಬೆಯಿಂದ ನಿಮಗೆ ಬಿಡುಗಡೆವಾಗುತ್ತದೆ. ಯೇಸುವಿನ ರಕ್ತ ಪರಿಶುದ್ಧವಾಗಿದೆ. ಆ ಪರಿಶುದ್ಧವಾದ ರಕ್ತವು ನಿಮ್ಮನ್ನು ಕೈದು ಕಾಪಾಡುತ್ತದೆ, ನಿಮ್ಮ ಕುಟುಂಬವನ್ನು ಕೈದು ಕಾಪಾಡುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ಈ ಸಂದೇಶ ಮುಗಿಸುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡುತ್ತೇನೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್.